ನಮಸ್ಕಾರ. ಸಖತ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸಾಯಿ ವಿನಾಯಕ. ಸ್ನೇಹಿತರೆ, ಭಾರತದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಅಧಿಕಾರ ವಹಿಸಿಕೊಂಡಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಹಾಗಿದ್ರೆ ಸತತ 3ನೇ ಬಾರಿಗೆ ದೇಶದ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ಅವರು ತಿಂಗಳಿಗೆ ಎಷ್ಟು ದುಡಿತಾರೆ ಅಂದ್ರೆ ಅವರ ಸಂಬಳವೆಷ್ಟು? ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಅವರ ತಿಂಗಳ ವೇತನ 1,66,000 ರೂಪಾಯಿಗಳು, ಅಂದರೆ ವರ್ಷಕ್ಕೆ 19,92,000 ರೂಪಾಯಿಗಳು. ಮೋದಿಯವರ ತಿಂಗಳ ವೇತನದಲ್ಲಿ 50,000 ರೂಪಾಯಿಗಳನ್ನ ಬೇಸಿಕ್ ಸ್ಯಾಲರಿಯಾಗಿ ನೀಡಲಾಗುತ್ತೆ. ಇನ್ನು ಇತರ ಭತ್ಯೆಗಳು ಅಂದರೆ ಅದರ್ ಅಲವೆನ್ಸ್ ಅಂತ ಏನ್ ಕರಿತೀವಿ, ಅದು 6,000 ರೂಪಾಯಿ. ಮತ್ತು ಪಾರ್ಲಿಮೆಂಟರಿ ಅಲವೆನ್ಸ್ ಅಂದರೆ ಸಂಸದರ ಭತ್ಯೆ 45,000 ರೂಪಾಯಿ. ಪ್ರಧಾನಮಂತ್ರಿಯವರು ತಮ್ಮ ಕಾರ್ಯಾಲಯದಿಂದ ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ದಿನದ ವೆಚ್ಚ ಅಂತ ದಿನಕ್ಕೆ 3,000 ರೂಪಾಯಿ ನೀಡಲಾಗುತ್ತೆ. ಈ ಭತ್ಯೆಗಳನ್ನ ಒಟ್ಟಿಗೂಡಿಸಿದ್ರೆ ತಿಂಗಳಿಗೆ 90,000 ರೂಪಾಯಿ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಫಿಕ್ಸೆಡ್ ಸ್ಯಾಲರಿ ಮತ್ತು ಇತರ ಭತ್ಯೆಗಳು ಮತ್ತು ಸಂಸದರ ಭತ್ಯೆಗಳು ಸೇರಿದಂತೆ ಒಟ್ಟು ತಿಂಗಳಿಗೆ 1,66,000 ರೂಪಾಯಿಗಳನ್ನ ನೀಡಲಾಗುತ್ತೆ. ವೇತನದ ಜೊತೆಗೆ ಹಲವಾರು ಸೌಲಭ್ಯಗಳನ್ನು ಸಹ ನೀಡಲಾಗುತ್ತೆ. ಪ್ರಧಾನಿಗಳಿಗೆ ಬಾಡಿಗೆ ರಹಿತ ಐಷಾರಾಮಿ ಅಧಿಕೃತ ಮನೆಯನ್ನು ಸಹ ನೀಡಲಾಗುತ್ತೆ. 7RCR ಎಂದೇ ಖ್ಯಾತಿ ಪಡೆದಿರುವಂತಹ ಭಾರತದ ಪ್ರಧಾನಿ ಮನೆ ನವದೆಹಲಿಯ ರೇಸ್ ಕೋರ್ಸ್ ರೋಡ್ನಲ್ಲಿದೆ. ಇನ್ನು ಇವರ ಪ್ರಯಾಣಕ್ಕೆ ವಿಶೇಷ ಭದ್ರತೆಯುಳ್ಳಂತಹ ವಾಹನವನ್ನು ಸಹ ನೀಡಲಾಗುತ್ತೆ. ಇದರ ಜೊತೆ ವಿಮಾನ ಮತ್ತು ಹೆಲಿಕಾಪ್ಟರ್ ಸಹ ನೀಡಲಾಗುತ್ತೆ. ಇದಲ್ಲದೆ ಇವರಿಗೆ ವೈದ್ಯಕೀಯ ಸೌಲಭ್ಯವನ್ನು ಸಹ ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗುತ್ತೆ. ಇವರ ಕುಟುಂಬಕ್ಕೂ ಸಹ ವೈದ್ಯಕೀಯ ಸೌಲಭ್ಯವನ್ನು ಉಚಿತವಾಗಿ ನೀಡಲಾಗುತ್ತೆ. ಸೇವೆ ಬಳಿಕ ನಿವೃತ್ತಿಯಾದ ಮೇಲೂ ಸಹ ಪಿಂಚಣಿ ಎಂದರೆ ಪೆನ್ಷನ್ ಸಹ ನೀಡಲಾಗುತ್ತೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಊಹೆಗೂ ನಿಲುಕದ ಭದ್ರತೆಯನ್ನು ನೀಡಲಾಗುತ್ತೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.